ವೆಲ್ಕಮ್ ಟು ದ ಗಣೇಶ್ ಚರಿಸಿ ವಿಡಿಯೋ ಲಾಸ್ಟ್ ನೋಡಿ ಒಂದೊಂದು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ಫಸ್ಟ್ ರಿವ್ಯೂ ಮಾಡ್ಬಿಡ್ತೀನಿ ಗುರು, ನೆಕ್ಸ್ಟ್ ಪ್ರಿವ್ಯೂ ವಿಡಿಯೋ ಮಾಡ್ತೀನಿ. ಇವತ್ತಿನ ರಿವ್ಯೂ ಮ್ಯಾಚ್ ಬಂದ್ಬಿಟ್ಟು ಇಂಡಿಯಾ ವರ್ಸಸ್ ನೆದರ್ಲ್ಯಾಂಡು. ಇಂಡಿಯಾದವರು ಟಾಸ್ ಗೆದ್ಬಿಟ್ಟು ಇಲ್ಲಿ ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡ್ರು. ಒಟ್ಟಿನಲ್ಲಿ ಇಂಡಿಯಾದವರು ನಾನು ಅಂದ್ಕೊಂಡಂಗೆ ಟಾಸ್ ಗೆದ್ದು ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡು ಆಸ್ ಯೂಶುವಲ್ ಇಲ್ಲಿ ಅಭಿಷೇಕ್ ಶರ್ಮಾ ಡಕ್ಔಟ್ಗೆ ಔಟ್ ಆಗ್ತಾರೆ. ಒಟ್ಟಿನಲ್ಲಿ ಅಭಿಷೇಕ್ ಶರ್ಮಾಗೆ ಏನಾಗಿದೆ ಒಂದು ಗೊತ್ತಿಲ್ಲ, ಒಟ್ಟಿನಲ್ಲಿ ಬೇಗನೆ ಔಟ್ ಆಗ್ತಿದ್ದಾರೆ. ಇಲ್ಲಿ ಇಶಾನ್ ಕಿಶನ್ ಅಷ್ಟೇ ಒಂಚೂರು ಹೋಪ್ ಇತ್ತು, ಅವರು ಬೇಗನೆ ಔಟ್ ಆದರು. ಒಟ್ಟಿನಲ್ಲಿ ಮೇನ್ ಇಲ್ಲಿ ತಿಲಕ್ ವರ್ಮಾ, ಸೂರ್ಯಕುಮಾರ್ ಯಾದವ್ ಒಂದೊಳ್ಳೆ ಕ್ಯಾಮ್ಯೋ ಇನ್ನಿಂಗ್ಸ್ನ ಆಡಿದ್ರು ಅಷ್ಟೇ ಹೊರತು ಒಟ್ಟಿನಲ್ಲಿ ಈ ಮ್ಯಾಚ್ ಒಂಚೂರು ಟಕ್ಕರ್ ಆಗಿತ್ತು. ಒಟ್ಟಿನಲ್ಲಿ ಪಾಕಿಸ್ತಾನ ಮ್ಯಾಚ್ಗೆ ಹೋಲಿಸ್ಕೊಂಡ್ರೆ ಈ ಮ್ಯಾಚ್ ಎಷ್ಟು ಬೆಟರ್ ಆಗಿತ್ತು ಅಂತ ನನಗೇನೋ ಅನ್ನಿಸ್ತು. ಒಟ್ಟಿನಲ್ಲಿ ತಿಲಕ್ ವರ್ಮಾ ಮತ್ತು ಸೂರ್ಯಕುಮಾರ್ ಯಾದವ್ ಒಂದೊಳ್ಳೆ ಕ್ಯಾಮ್ಯೋ ಇನ್ನಿಂಗ್ಸ್ನ ಆಡಿ ಒಟ್ಟಿನಲ್ಲಿ 50 ರನ್ಗಳ ಭರ್ಜರಿ ಪಾರ್ಟ್ನರ್ಶಿಪ್ನ ಬಿಲ್ಡ್ ಮಾಡ್ಕೊಂಡು ಹೋದರು. ಒಟ್ಟಿನಲ್ಲಿ ಮೇನು ಇಲ್ಲಿ ಶಿವಮ್ ದುಬೆಗೆ ಕ್ರೆಡಿಟ್ ಕೊಡಬೇಕು ಗುರು. ಅವರು ಮಿಡಲ್ ಆರ್ಡರಲ್ಲಿ ಬಂದು ಅಷ್ಟು ಹಾಫ್ ಸೆಂಚುರಿನ ಹೊಡಿತಾರಲ್ಲ, ಅದಕ್ಕೆ ಸಿಕ್ಕಾಪಟ್ಟೆ ಕ್ರೆಡಿಟ್ ಕೊಡಬೇಕು ಅಂತ ನನಗೇನು ಅನ್ನಿಸ್ತಿದೆ. ಇಲ್ಲಿ ಹಾರ್ದಿಕ್ ಪಾಂಡ್ಯಗೂ ಅಷ್ಟೇ, ಇವರಿಬ್ಬರು 4 ಜನನೂ ಒಟ್ಟಿನಲ್ಲಿ ಶಿವಮ್ ದುಬೆ ಆಗಲಿ, ಸೂರ್ಯಕುಮಾರ್ ಯಾದವ್, ತಿಲಕ್ ವರ್ಮಾ ಆಗಲಿ, ಹಾರ್ದಿಕ್ ಪಾಂಡ್ಯ ಆಗಲಿ, ಇವ್ರು 4 ಜನದ ರನ್ನಿಂದನೇ ಒಂಚೂರು ತುಂಬ ಚೆನ್ನಾಗಿ ಆಡಿದ್ರು ಅಂತ ಇಂಡಿಯಾ ನನಗೇನೋ ಅನ್ನಿಸ್ತು. ಒಟ್ಟಿನಲ್ಲಿ ಇಶಾನ್ ಕಿಶನ್ ಮೇಲೆ ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್ ಇತ್ತು, ಅವರು ಒಂಚೂರು ಫ್ಲಾಪ್ ಆದರು ಅಂತ ನನಗೇನು ಅನ್ನಿಸ್ತು. ಒಟ್ಟಿನಲ್ಲಿ ಇಶಾನ್ ಕಿಶನ್ ಸಿಕ್ಕಾಪಟ್ಟೆ ಅಗ್ರೆಸಿವ್ನೆಸ್ನ ತೋರಿಸ್ತಾರೆ, ಅದರಿಂದನೇ ಮ್ಯಾಚು ಒಂಚೂರು ಇನ್ನೂ ರನ್ ಹೊಡೆಯೋ ಚಾನ್ಸಸ್ ಇರ್ತಿತ್ತು. ಒಟ್ಟಿನಲ್ಲಿ ರನ್ ಹೊಡೆಯೋಕ್ಕಾಗಲಿಲ್ಲ. ಇಲ್ಲಿ ಅಭಿಷೇಕ್ ಶರ್ಮಾನು ಅಷ್ಟೇ 0ಗೆ ಔಟ್ ಆದರು. ಒಟ್ಟಿನಲ್ಲಿ 6 ಮ್ಯಾಚಲ್ಲಿ 0ಗೆ ಇವರು ಔಟ್ ಆದರು. ಒಟ್ಟಿನಲ್ಲಿ ಏನೂ ಮ್ಯಾಟ್ರ್ ಆಗ್ತಿಲ್ಲ. ಒಟ್ಟಿನಲ್ಲಿ ಇವರಿಬ್ಬರು ಡೌನ್ಫಾಲ್ ಆಗ್ತಿದೆಯಾ ಇಲ್ಲ ಇವರು ಹಿಂಗೆ ಆಡ್ತಿದ್ದಾರೆ, ಸಿಕ್ಕಾಪಟ್ಟೆ ಅಗ್ರೆಸಿವ್ನೆಸ್ನ ತೋರಿಸ್ತಿದ್ದಾರೆ ಅಭಿಷೇಕ್ ಶರ್ಮಾ ಅಂತ ನನಗೇನು ಅನ್ನಿಸ್ತಿದೆ. ಒಟ್ಟಿನಲ್ಲಿ ಪವರ್ ಪ್ಲೇಯಲ್ಲಿ ಬೇಗನೆ ವಿಕೆಟ್ ಕಳ್ಕೊಂಡ್ರು ಇಂಡಿಯಾ, ಏನೂ ಮ್ಯಾಟ್ರ್ ಆಗಲಿಲ್ಲ. ಒಟ್ಟಿನಲ್ಲಿ ಮಿಡಲ್ ಓವರ್ಗಳಲ್ಲಿ ತಿಲಕ್ ವರ್ಮಾ ಮತ್ತು ಸೂರ್ಯಕುಮಾರ್ ಯಾದವ್ ತುಂಬ ಚೆನ್ನಾಗಿ ಆಡಿದ್ರು ಅಂತ ಹೇಳ್ತೀನಿ ಗುರು. ಒಟ್ಟಿನಲ್ಲಿ ಇಲ್ಲಿ ಶಿವಮ್ ದುಬೆಗೆ ಸಿಕ್ಕಾಪಟ್ಟೆ ನೆಕ್ಸ್ಟ್ ಲೆವೆಲ್ ಆಟ ಆಡಿದೆ ಶಿವಮ್ ದುಬೆ ಅನ್ಬೋದು. ಲಾಸ್ಟ್ವರೆಗೂ ಒಂಚೂರು ಮ್ಯಾಚ್ನ ತಗೊಂಡೋಗಿದೆ ಅವರಿಬ್ಬರ ಪಾರ್ಟ್ನರ್ಶಿಪ್. ಹಾರ್ದಿಕ್ ಪಾಂಡ್ಯ ಮತ್ತು ಶಿವಮ್ ದುಬೆ ಒಂದು ನೆಕ್ಸ್ಟ್ ಲೆವೆಲ್ ಆಟನ ಆಡಿದ್ರು ಅಂತ ನನಗೇನು ಅನ್ನಿಸ್ತಿದೆ. ಒಟ್ಟಿನಲ್ಲಿ ಮೇನ್ ಗುರು, ನಾನೇನೋ ಒಂದು 180ಗೆ ಕಚ್ಕೋತಾರೆ ಅಂದ್ಕೊಂಡೆ, ಇಂಡಿಯಾದವರು 193ನ ಹೊಡೆದ್ರು. ಒಟ್ಟಿನಲ್ಲಿ ಲಾಸ್ಟ್ ಓವರಲ್ಲಿ ತುಂಬ ಚೆನ್ನಾಗಿ ಆಡಿದ್ರು, ಮಿಡಲ್ ಓವರ್ಗಳಲ್ಲಿ ತುಂಬ ಚೆನ್ನಾಗಿ ಆಡಿದ್ರು. ಲಾಸ್ಟ್ ಪವರ್ ಪ್ಲೇಯಲ್ಲಿ ಮತ್ತು 8-9ನೇ ಓವರಲ್ಲಿ ಒಂಚೂರು ಅಂತ ಹೇಳ್ಕೊಳ್ಳೋ ಆಟ ಆಡಲಿಲ್ಲ. ಬೇಗನೆ ತಿಲಕ್ ವರ್ಮಾ ಅವರು ಔಟ್ ಆದರು, ಸೂರ್ಯಕುಮಾರ್ ಯಾದವ್ ಔಟ್ ಆದರು. ಅವರಿಂದ ಟಕ್ ಅಂತ ಇಲ್ಲಿ ವಿಕೆಟ್ಗಳು ಬೀಳೋದ್ರಿಂದ ಒಂಚೂರು ರನ್ ಕಡಿಮೆ ಆಯಿತು, ಏನು ಇಂಡಿಯಾಗೆ ಬ್ಯಾಟ್ರ್ ಆಗಲಿಲ್ಲ. ಒಟ್ಟಿನಲ್ಲಿ ಇಂಡಿಯಾ 193ಕ್ಕೆ ಚೇಸ್ ಮಾಡೋಕ್ಕೆ ಕೊಟ್ಟರು ನ್ಯೂಜಿಲೆಂಡ್ ಅವ್ರಿಗೆ, 6 ವಿಕೆಟ್ ಕಳ್ಕೊಂಡು. ಒಟ್ಟಿನಲ್ಲಿ ಶಿವಮ್ ದುಬೆ ಹಾಫ್ ಸೆಂಚುರಿ ಮಾಡ್ಕೊಂಡೋಗ್ರು. 196ಕ್ಕೆ ಚೇಸ್ ಮಾಡೋಕ್ಕೆ ಕೊಟ್ಟರು ಇಂಡಿಯಾದ ನೆದರ್ಲ್ಯಾಂಡ್ ಅವ್ರಿಗೆ. ನೆದರ್ಲ್ಯಾಂಡ್ ಅವರು 193ನ ಚೇಸ್ ಮಾಡೋಕ್ಕೆ ಬಂದರು. ಒಟ್ಟಿನಲ್ಲಿ 193ನ ಚೇಸ್ ಮಾಡೋಕ್ಕೆ ಬಂದಿದ್ದವರು ಪವರ್ ಪ್ಲೇಯಲ್ಲಿ ವಿಕೆಟ್ನ ಬೇಗನೆ ಕಳ್ಕೊಂಡ್ರು. ಒಟ್ಟಿನಲ್ಲಿ ಮೇನು ಪವರ್ ಪ್ಲೇಯಲ್ಲಿ ವಿಕೆಟ್ ಕಳ್ಕೊಂಡ್ರು ಅನ್ನೋದಕ್ಕಿಂತ ಇಲ್ಲಿ ಹಾರ್ದಿಕ್ ಪಾಂಡ್ಯ ತುಂಬ ಚೆನ್ನಾಗಿ ಓವರ್ಗಳನ್ನ ಮಾಡಿದ್ರು. ಇಲ್ಲಿ ವಾಷಿಂಗ್ಟನ್ ಸುಂದರ್ನ ಟೀಮಲ್ಲಿ ತಗೊಬಂದರು. ಇಲ್ಲಿ ಜಸ್ಪ್ರೀತ್ ಬುಮ್ರಾಗೆ ಮೇನ್ ಕ್ರೆಡಿಟ್ ಕೊಡಬೇಕು ಗುರು, ತುಂಬ ಚೆನ್ನಾಗಿ ಓವರ್ನ ಮಾಡಿಕೊಟ್ರು. ಪವರ್ ಪ್ಲೇಯಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದೀರಿ ನನ್ನ ಪ್ರಕಾರ. ಇಲ್ಲಿ ಜಸ್ಪ್ರೀತ್ ಬುಮ್ರಾ, ಹರ್ಷದ್ ಸಿಂಗು, ಇಲ್ಲಿ ಕುಲ್ದೀಪ್ ಯಾದವ್ನ ಹಾಕೊಂಡಿರಲಿಲ್ಲ, ಅಕ್ಷಯ್ ಪಟೇಲ್ನ ಹಾಕೊಂಡಿರಲಿಲ್ಲ. ಒಟ್ಟಿನಲ್ಲಿ ಇವರಿಬ್ಬರನ್ನ ಚೇಂಜ್ ಮಾಡಿ ಅವ್ರ ಜಾಗಕ್ಕೆ ಇಲ್ಲಿ ವಾಷಿಂಗ್ಟನ್ ಸುಂದರು ಮತ್ತು ಹರ್ಷದ್ ಸಿಂಗ್ನ ಹಾಕೊಂಡಿದ್ದು ನನ್ನ ಪ್ರಕಾರ ಇಲ್ಲಿ ವರ್ತಿತ್ತು. ಒಟ್ಟಿನಲ್ಲಿ ವಾಷಿಂಗ್ಟನ್ ಸುಂದರ್ ಒಂಚೂರು ಬುಡಕ್ಕೆ ಬರೋ ಚಾನ್ಸಸ್ ಸಿಕ್ಕಾಪಟ್ಟೆ ಇತ್ತು, ಅವರು ಸಿಕ್ಕಾಪಟ್ಟೆ ರನ್ನ ಹೊಡೆಸ್ಕೊಂಡ್ರು. ಇಲ್ಲಿ ಹಾರ್ದಿಕ್ ಪಾಂಡ್ಯನ ರನ್ನ ಹೊಡೆಸ್ಕೊಂಡ್ರು, 3 ಓವರ್ಗೆ 40 ರನ್ನ ಹೊಡೆಸ್ಕೊಂಡ್ರೆ ಇಲ್ಲಿ ನಾನು ಅವ್ರಿಗಿಂತ ಕಡಿಮೆ ರನ್ನ ಹೊಡೆಸ್ಕೋತೀನಿ ಅಂದ್ಬಿಟ್ಟು ಹೊಡೆಸ್ಕೊಂಡ್ರು. ಒಟ್ಟಿನಲ್ಲಿ ಇಲ್ಲಿ ಶಿವಮ್ ದುಬೆ ಒಂದೊಟ್ಟಿನಲ್ಲಿ ಆಲ್ರೌಂಡರ್ ಆಟನ ಆಡಿದ್ರು. ಮಿನಿಮಮ್ 3 ಓವರ್ಗೆ 2 ವಿಕೆಟ್ನ ತಕ್ಕೊಟ್ರು. ಒಟ್ಟಿನಲ್ಲಿ ಇಲ್ಲಿ ಜಸ್ಪ್ರೀತ್ ಬುಮ್ರಾನ ವಿಕೆಟ್ ತೆಗೆದ್ರು. ಒಟ್ಟಿನಲ್ಲಿ ಇಂಡಿಯಾ ಒಂಚೂರು ನೆದರ್ಲ್ಯಾಂಡರು ಎಲ್ಲೋ ಟಕ್ಕರ್ ಕೊಟ್ಟರು ಅಂತ ನನಗೇನು ಅನ್ನಿಸ್ತು. ಒಟ್ಟಿನಲ್ಲಿ ಪವರ್ ಪ್ಲೇಯಲ್ಲಿ ಇವರು ವಿಕೆಟ್ಗಳನ್ನ ತೆಗೆದಿದ್ದಕ್ಕೆ ಒಂಚೂರು ಮ್ಯಾಚ್ ಟರ್ನ್ ಓವರ್ ಆಗಿದೆ ಅಲ್ಲಿ ಅನ್ನಿಸ್ಬೋದು. ಒಟ್ಟಿನಲ್ಲಿ ಮಿಡಲ್ ಓವರ್ಗಳಲ್ಲಿ ನೆದರ್ಲ್ಯಾಂಡರು ಅಂತ ಹೇಳ್ಕೊಳ್ಳೋ ಆಟ ಆಡಲಿಲ್ಲ, ಅದರಿಂದನೇ ಒಂಚೂರು ಡೌನ್ಫಾಲ್ ಆಯಿತು ಅಂತ ನನಗೇನು ಅನ್ನಿಸ್ತು. ಒಟ್ಟಿನಲ್ಲಿ ನೆದರ್ಲ್ಯಾಂಡು ನೆಕ್ಸ್ಟ್ ಲೆವೆಲ್ ಆಟ ಆಡೋಕ್ಕೆ ಹೋಗಿ ಕೈ ಚೆಲ್ಲಿದ್ರು ಅಂದರೆ ಹೌದು ಕೈ ಚೆಲ್ಲಿದ್ರು. ಒಟ್ಟಿನಲ್ಲಿ ನೆದರ್ಲ್ಯಾಂಡ್ ಅವರು ನೆಕ್ಸ್ಟ್ ಲೆವೆಲ್ ಆಟನ ಆಡಿದ್ರು ಗುರು. ಒಟ್ಟಿನಲ್ಲಿ ಪವರ್ ಪ್ಲೇಯಲ್ಲಿ ವಿಕೆಟ್ ಕಳ್ಕೊಂಡು ನೆದರ್ಲ್ಯಾಂಡ್ ಅವರು ಸಿಕ್ಕಾಪಟ್ಟೆ ನೆಕ್ಸ್ಟ್ ಲೆವೆಲ್ ಆಟ ಆಡೋಕ್ಕೆ ಹೋಗಿ ಇಂಡಿಯಾದವರು ಒಂಚೂರು ಕ್ಯಾಚ್ಗಳಿಗೆ ನಿಗಾ ಇಡಬೇಕು. ಒಟ್ಟಿನಲ್ಲಿ ಕ್ಯಾಚ್ಗಳನ್ನೂ ಮಿಸ್ ಮಾಡಿದ್ರು ಅಂತ ನನಗೇನು ಅನ್ನಿಸ್ತು. ಏಕೆಂದರೆ ಇಂಡಿಯಾ ಕ್ಯಾಚ್ಗಳಾಗಲಿ ಫೀಲ್ಡಿಂಗು ಒಂದು ಲೆವೆಲ್ ಚೆನ್ನಾಗಿತ್ತು, ಕ್ಯಾಚ್ಗಳು ತುಂಬ ಚೆನ್ನಾಗಿ ಕೈ ಬಿಟ್ಟರು ಅಂತ ನನಗೇನು ಅನ್ನಿಸ್ತು. ಒಟ್ಟಿನಲ್ಲಿ
ಇಂಡಿಯಾದವರು ನೆಕ್ಸ್ಟ್ ಲೆವೆಲ್ ಆಟ ಆಡೋಕೆ ಹೋಗಿ ಒಟ್ನಲ್ಲಿ ಸಿಕ್ಕಾಪಟ್ಟೆ ಯೂಸ್ನ ನಾನು ಒಟ್ಟಿನಲ್ಲಿ ಅನ್ನೋದು ಸಿಕ್ಕಾಪಟ್ಟೆ ಯೂಸ್ ಮಾಡ್ತಿದ್ದೀನಿ ಗುರು, ಏನು ಮಾಡೋಕ್ಕಾಗಲ್ಲ. ಅದು ವಿಡಿಯೋ ಮಾಡ್ತಾ ಅದನ್ನು ತಪ್ಪಿಸ್ಕೊಳ್ಳೋಕ್ಕೂ ಆಗ್ತಿಲ್ಲ. ಅವ್ರನ್ನ ಸಿಕ್ಕಾಪಟ್ಟೆ ಯೂಸ್ ಮಾಡ್ತಿದ್ದೀನಿ, ಏನು ಮಾಡೋಕ್ಕಾಗಲ್ಲ. ಒಟ್ಟಲ್ಲಿ ರಿವ್ಯೂ ವಿಚಾರದಲ್ಲಿ ನೋಡಿದ್ರೆ ಇಂಡಿಯಾ ನೆಕ್ಸ್ಟ್ ಲೆವೆಲ್ ಆಟನ ಆಡಿದ್ರು. 20 ಓವರ್ಗೆ ನ್ಯೂಜಿಲ್ಯಾಂಡ್ ಅವ್ರು ನೆದರ್ಲ್ಯಾಂಡ್ ಅವರು 176 ರನ್ನ ಹೊಡೆದು ಒಟ್ನಲ್ಲಿ 17 ರನ್ಗಳ ಭರ್ಜರಿ ಜಯ ಮಾಡಿದ್ರು. ಒಟ್ನಲ್ಲಿ 7 ವಿಕೆಟ್ ಕಳ್ಕೊಂಡ್ರು. ಒಟ್ನಲ್ಲಿ ನೆದರ್ಲ್ಯಾಂಡ್ ಅವ್ರಿಗೆ ಗೊತ್ತಿತ್ತು ಈ ಮ್ಯಾಚ್ ಅಂತ ಗೆಲ್ಲಕ್ಕಾಗಲ್ಲ, ಇಂಡಿಯಾ ಕೊನೆಯವರೆಗೂ ಬಿಟ್ಕೊಡೋದಿಲ್ಲ. ಒಂಚೂರು ಓಪನ್ ಇತ್ತು. ನೆದರ್ಲ್ಯಾಂಡ್ ಅವರು ತೀರಾ ಹೊಸ್ಟಾಗಂತೂ ಆಡಲಿಲ್ಲ. ಪಾಕಿಸ್ತಾನದವರು ಅಂತೂ ತೀರಾ ಹೊಸ್ಟಾಗಿ ಆಡಿದ್ರು. ಪಾಕಿಸ್ತಾನ ಮ್ಯಾಚ್ ಹೋಲಿಸ್ಕೊಂಡ್ರೆ ಈ ಮ್ಯಾಚ್ ಎಷ್ಟೋ ತುಂಬ ಚೆನ್ನಾಗಿತ್ತು ಅಂತ ನನಗೇನು ಅನ್ನಿಸ್ತು ಗುರು. ಒಟ್ಟಿನಲ್ಲಿ ಇಂಡಿಯಾ ಬೌಲಿಂಗ್ ವಿಚಾರದಲ್ಲಿ ವರುಣ್ ಚಕ್ರವರ್ತಿ, ಶಿವಮ್ ದುಬೆ ಇವರಿಬ್ಬರು ತುಂಬ ಚೆನ್ನಾಗಿ ಆಡಿದ್ರು. ಆಲ್ರೌಂಡ್ ಆಟನೂ ಶಿವಮ್ ದುಬೆ ತುಂಬ ಚೆನ್ನಾಗಿ ಆಡಿದ್ರು. ಒಟ್ಟಲ್ಲಿ ಶಿವಮ್ ದುಬೆ ಇರಲಿಲ್ಲ ಅಂದರೆ ಈ ಮ್ಯಾಚ್ ಗೆಲ್ತಿದ್ರು ಅಂದರೆ ಹೌದು 100% ಗೆಲ್ತಿದ್ರು. ಯಾರು ಫಾರ್ಮಿಗೆ ಬಂದು ರನ್ನ ಹೊಡೆಸ್ಕೊಂಡು ಗೆಲ್ತಿದ್ರು ಗುರು. ಏನು 193 ಏನು ಬೇಕಾಗಿರಲಿಲ್ಲ, 180 ಕಟ್ ಹಾಕಿದ್ರು ಇಂಡಿಯಾದವ್ರನ್ನ ಏನು ಗೆಲ್ತಿದ್ರು. ಒಟ್ನಲ್ಲಿ ಇಂಡಿಯಾ ಈ ಮ್ಯಾಚ್ನ ಗೆದ್ದರು ಗುರು. ಒಟ್ನಲ್ಲಿ ಇನ್ಮೇಲೆ ಮ್ಯಾಚ್ಗಳು ಕಷ್ಟ ಆಗುತ್ತಾ ಹೋಗೋ ಚಾನ್ಸಸ್ ಸಿಕ್ಕಾಪಟ್ಟೆ ಈ ಇಂಡಿಯಾಗೆ ಇದೆ ಅಂತ ನನಗೇನು ಅನಿಸ್ತಿದೆ. ಇಂಡಿಯಾ ಈ ಮ್ಯಾಚ್ನ ಗೆದ್ದರು ಗುರು. ಸಿಗುವ ನೆಕ್ಸ್ಟ್ ಪ್ರಿವ್ಯೂ ವಿಡಿಯೋದಲ್ಲಿ. ಪ್ರಿವ್ಯೂ ವಿಚಾರದಲ್ಲಿ ಹೇಳೋದಾದರೆ ಇಂಡಿಯಾ ವರ್ಸಸ್ ಸೌತ್ ಆಫ್ರಿಕಾ ಈ ಮ್ಯಾಚ್ ಎಲ್ಲಪ್ಪ ನಡೆಯುತ್ತೆ ಅಂದರೆ ಆ್ಯಸ್ ಯೂಸಲ್ ಇಲ್ಲಿ ಗುಜರಾತಲ್ಲಿ ನಡೆಯುತ್ತೆ, ಸೇಮ್ ಪಿಚ್ಚಲ್ಲಿ ನಡೆಯುತ್ತೆ. ನೆದರ್ಲ್ಯಾಂಡ್ ಮ್ಯಾಚ್ ಎಲ್ಲಪ್ಪ ನಡೆಯುತ್ತೆ, ಆ ಮ್ಯಾಚ್ ನಡೆಯುತ್ತೆ. ಪಿಚ್ ವಿಚಾರದಲ್ಲಿ ನೋಡೋದಾದರೆ ಇಲ್ಲಿ ಇಂಡಿಯಾ ಬ್ಯಾಟಿಂಗ್ಗೆ ಆಯ್ಕೆ ಮಾಡ್ಕೋತಾರೆ. ಒಟ್ಟಿನಲ್ಲಿ ಇಂಡಿಯಾ ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡು ಅಭಿಷೇಕ್ ಶರ್ಮಾ ಅಟ್ಲೀಸ್ಟ್ ಒಂದು ಕ್ಯಾಮ್ಯೋ ಇನ್ನಿಂಗ್ಸ್ ಆಡಲಿ ಅಂತ ಅನ್ಕೋತೀನಿ. ಒಟ್ಟಲ್ಲಿ ಮೇನ್ ಗುರು ಇಂಡಿಯಾ ಅಭಿಷೇಕ್ ಶರ್ಮಾ ಅಂದಾಗೆಲ್ಲ ಈಗ ಸಿಕ್ಕಾಪಟ್ಟೆ ಇಂಡಿಯಾದವರು ಅಂತ ಹೇಳ್ಕೊಡೋ ಆಟ ಆಡ್ತಿದ್ದಾರೆ. ಒಟ್ಟಿನಲ್ಲಿ ಟಾಪಲ್ಲೂ ತುಂಬ ಚೆನ್ನಾಗಿ ಕಾಣ್ತಿದ್ದಾರೆ. ಟಾಪಲ್ಲೂ ಎಲ್ಲ ಮ್ಯಾಚಲ್ಲೂ ಗೆದ್ಕೊಬರ್ತಿದ್ದಾರೆ. ಸೂಪರ್ ರೇಟಲ್ಲೂ ಈ ಮ್ಯಾಚಲ್ಲಿ ಗೆಲ್ತಿದ್ದಾರೆ. ಸೂಪರ್ ರೇಟಲ್ಲೂ ಕ್ವಾಲಿಫೈ ಆಗಿದ್ದಾರೆ. ಈ ಮ್ಯಾಚಲ್ಲಿ ಏನಪ್ಪ ಸ್ಪೆಷಲ್ ಅಂದರೆ ನನ್ನ ಪ್ರಕಾರ ಇಲ್ಲಿ ಅಭಿಷೇಕ್ ಶರ್ಮಾ ಇಲ್ಲ ಈಶಾನ್ ಕಿಶನ್ ಇವರಿಬ್ಬರು ರನ್ನಿಂದ ಬ್ಯಾಟ್ರಲ್ಲಿ ರನ್ ಬಂದರೆ ತುಂಬ ಚೆನ್ನಾಗಿರುತ್ತೆ. ಮಿನಿಮಮ್ಮು 200 ರನ್ನನ್ನು ಹೊಡೆಯೋದಂತೂ ಖಚಿತ. ಒಟ್ಟಿನಲ್ಲಿ 200 ರನ್ ಹೊಡಿಲಿಲ್ಲ ಅಂದರೂ 170 ರನ್ನಾದ್ರು ಹೊಡೆಸ್ಕೊಂಡು ಡಿಫೆಂಡ್ ಮಾಡ್ಕೋತಾರೆ ಅಂತ ನನಗೇನು ಅನ್ನಿಸ್ತಿದೆ. ಒಟ್ಟಿನಲ್ಲಿ ಇಂಡಿಯಾ ವರ್ಸಸ್ ಸೌತ್ ಆಫ್ರಿಕಾ ಅಂದಾಗ ಹೋದ ಮ್ಯಾಚು ಈಗ ನಡೆದಿರೋ ಡೀಸೆಂಟ್ ಮ್ಯಾಚ್ಗಳಲ್ಲಿ ಸೌತ್ ಆಫ್ರಿಕಾದವ್ರು ಸೀರೀಸಲ್ಲಿ ಆಗಲಿ ಎಂಥ ಸಿಚುವೇಶನ್ ಆಗಲಿ ಇಂಡಿಯಾ ಮ್ಯಾಚ್ನ ಬಿಟ್ಕೊಟ್ಟಿಲ್ಲ. ಒಟ್ಟಿನಲ್ಲಿ ಹೋದ ಮ್ಯಾಚು ಫೈನಲಲ್ಲಿ ಇಂಡಿಯಾ ಬಿಟ್ಕೊಟ್ಟಿಲ್ಲ. ಒಟ್ಟಿನಲ್ಲಿ ಈಸಿಯಾಗಂತೂ ಬಿಟ್ಕೊಡೋದಿಲ್ಲ. ಇಂಡಿಯಾ ಟಕ್ಕರ್ ಅಂತೂ ಕೊಡ್ತಾರೆ. ಸೌತ್ ಆಫ್ರಿಕಾದಲ್ಲಿ ಒಂಚೂರು ಬ್ಯಾಟ್ಸ್ಮನ್ ಆಗಲಿ ತುಂಬ ಚೆನ್ನಾಗಿದ್ದಾರೆ. ಆಲ್ರೌಂಡರ್ ವಿಚಾರದಲ್ಲೂ ತುಂಬ ಚೆನ್ನಾಗಿದ್ದಾರೆ. ಈಸಿಯಾಗಂತೂ ಬಿಟ್ಕೊಡೋದಿಲ್ಲ ಸೌತ್ ಆಫ್ರಿಕಾದವರು ಅಂತ ನನಗೇನು ಅನ್ನಿಸ್ತಿದೆ. ಹೋದ ಮ್ಯಾಚ್ ರಿವೆಂಜ್ ಅಂತೂ ತಗೋತಾರೆ ಅಂತ ನನಗೇನು ಬಿಲೀಫ್ ಅನ್ನಿಸ್ತಿದೆ ಗುರು. ಯಾಕೆಂದರೆ ಹೋದ ಮ್ಯಾಚು ಫೈನಲ್ ಆಗಿದ್ದಾಗ ಒಂಚೂರು ಬಾಯಿಗೆ ಬರ್ಸ್ಕೊಂಡವರು ಇಂಡಿಯಾ ಗೆದ್ದರು, ಕೊನೆಗೂ ಬಿಟ್ಕೊಡಿಲ್ಲ ಸೌತ್ ಆಫ್ರಿಕಾದವರು ಅಂತ ನನಗೇನು ಅನ್ನಿಸ್ತಿದೆ. ಒಟ್ಟಿನಲ್ಲಿ ನೆಕ್ಸ್ಟ್ ಲೆವೆಲ್ ಆಟ ಅಂತೂ ಇದೆ, ಇಂಟೆನ್ಷನ್ ಆಟ ಅಂತೂ ನನಗೇನೋ ಕಾಣ್ತಿದೆ. ಒಟ್ಟಿನಲ್ಲಿ ಈ ಸ್ಕೋರಲ್ಲಿ ಐ ಸ್ಕೋರ್ ಅಂತ ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್ ಇದೆ. ಬ್ಯಾಟಿಂಗ್ ಪಿಚ್ಚು ಸಿಕ್ಕಾಪಟ್ಟೆ ಯೂಸ್ಫುಲ್ ಇದೆ. ಫಸ್ಟ್ ಬ್ಯಾಟಿಂಗ್ ಇಂಡಿಯಾ 100% ಆಡಿಸ್ತಾರೆ ಅಂತ ನನಗೇನು ಅನಿಸಿದೆ. ಇಂಡಿಯಾ ಏನಾದ್ರು ಟಾಸ್ ಸೋತ್ರೆ ಒಂಚೂರು ಮ್ಯಾಚ್ ಸೋಲೋ ಚಾನ್ಸಸ್ ಸಿಕ್ಕಾಪಟ್ಟೆ ಇದೆ. ಈಗ ನಡೆಯೋ ಮ್ಯಾಚ್ ರಿಯಲ್ ಮ್ಯಾಚ್ T20 ವರ್ಲ್ಡ್ ಕಪ್ ಅನಿಸ್ತಿದೆ. ಯಾಕೆಂದರೆ ಈಗ ನಡೆಯೋ ಮ್ಯಾಚ್ಗಳು ಇಂಡಿಯಾ ಯಾರು ಸೌತ್ ಆಫ್ರಿಕಾದ ಮೇಲೆ ನೆಕ್ಸ್ಟ್ ಮ್ಯಾಚ್ ಇರುತ್ತೆ, ವೆಸ್ಟ್ ಇಂಡೀಸ್ ಮೇಲೆ ಇರುತ್ತೆ, ಆಸ್ಟ್ರೇಲಿಯಾದ ಇಲ್ಲಂತೂ ಇರೋದಿಲ್ಲ. ಯಾಕೆಂದರೆ ಅವರು ಕ್ವಾಲಿಫೈ ಆಗಿಲ್ಲ. ಒಟ್ಟಿನಲ್ಲಿ ಶ್ರೀಲಂಕಾದ ಮೇಲೆ ಆಡ್ತಾರೆ ಅಂದರೆ ಒಂಚೂರು ಡೌಟು. ವೆಸ್ಟ್ ಇಂಡೀಸ್ ಮೇಲೆ ಆಡ್ತಾರೆ ಅಂದರೆ ಒಂಚೂರು 90% ಇದೆ. ಫೈನಲ್ಲು ಬರೋ ಚಾನ್ಸಸ್ ಸಿಕ್ಕಾಪಟ್ಟೆ ಇದೆ. ಇಂಡಿಯಾ ಅಂತೂ 100% ಫೈನಲ್ಗಂತೂ ಬರ್ತಾರೆ. ಕಪ್ ಹೊಡೆಯೋದು ಒಂಚೂರು ಕಷ್ಟ ಇದೆ ಅಂತ ನನಗೇನು ಅನ್ನಿಸ್ತಿದೆ ಗುರು. ಒಟ್ಟಿನಲ್ಲಿ ಫೈನಲ್ ಬಂದಾಗ ಮಾತಾಡಬೇಕು, ಈಗ ಅಲ್ಲ. ಒಟ್ಟಿನಲ್ಲಿ ಇಂಡಿಯಾ ಪಿಚ್ ವಿಚಾರದಲ್ಲಿ ಇಷ್ಟು ಟೋಟಲ್ ಇರುತ್ತೆ ಗುರು. ಒಟ್ಟಿನಲ್ಲಿ ಮಿನಿಮಮ್ ಅಂತೂ 200 ಅಂತೂ ಹೊಡಿಲೇಬೇಕು. 200 ಇಂಡಿಯಾ ಒಂಚೂರು ಹೊಡಿಲಿ ಅಂದರೆ ಒಂಚೂರು ಕಷ್ಟ ಆಗೋ ಚಾನ್ಸಸ್ ಇದೆ. ಈ ಸೌತ್ ಆಫ್ರಿಕಾ ಸಿಕ್ಕಾಪಟ್ಟೆ ಮಿಡಲ್ ಆಡಲು ತುಂಬ ಚೆನ್ನಾಗಿ ಕಾಣ್ತಿದೆ ಗುರು. ಒಟ್ಟಿನಲ್ಲಿ ಆಲ್ರೌಂಡರ್ ವಿಚಾರದಲ್ಲಿ ಸೌತ್ ಆಫ್ರಿಕಾ ನೆಕ್ಸ್ಟ್ ಲೆವೆಲ್ ಆಟ ಇದೆ ಅಂತ ನನಗೇನೋ ಕಾಣಿಸ್ತಿದೆ ಗುರು. ಯಾರ್ಯಾರಪ್ಪ ಇರ್ತಾರೆ ಅಂದರೆ ಇಲ್ಲಿ ಆ್ಯಸ್ ಯೂಶುವಲ್ ಕ್ಯಾಪ್ಟನ್ ಆಗಿ ಸೂರ್ಯಕುಮಾರ್ ಯಾದವ್ ಇರ್ತಾರೆ, ಅಭಿಷೇಕ್ ಶರ್ಮಾ ಇರ್ತಾರೆ, ಈಶಾನ್ ಕಿಶನ್ ಇರ್ತಾರೆ, ಹಾರ್ದಿಕ್ ಪಾಂಡ್ಯ ಇರ್ತಾರೆ, ಶಿವಮ್ ದುಬೆ ಇರ್ತಾರೆ, ರಿಂಕು ಸಿಂಗ್ ಇರ್ತಾರೆ. ಅಕ್ಷಯ್ ಪಟೇಲ್ ಅಂತೂ ಒಂಚೂರು ಕಮ್ ಬ್ಯಾಕ್ ಆಗೋ ಚಾನ್ಸಸ್ ಸಿಕ್ಕಾಪಟ್ಟೆ ಇದೆ. ಒಟ್ಟಿನಲ್ಲಿ 99% ಇಲ್ಲಿ
ಅಕ್ಷಯ್ ಪಟೇಲ್ ಟೀಮ್ಗೆ ಜಾಯಿನ್ ಮಾಡ್ತಾರೆ ಅಂದರೆ ಅವ್ರ ಟೀಮ್ಗೆ 99% ಟೀಮ್ಗೆ ಚೇಂಜ್ ಆಗೋ ಚಾನ್ಸಸ್ ಸಿಕ್ಕಾಬಟ್ಟೆ ಇದೇ ಇರುತ್ತೆ. ಎಲ್ಲ 1% ಟೀಮು ಚೇಂಜ್ ಆಗೋ ಚಾನ್ಸಸ್ ಇಲ್ಲ ಅನ್ಬೋದು. ಒಟ್ಟಿನಲ್ಲಿ ನೆದರ್ಲ್ಯಾಂಡ್ ಮ್ಯಾಚಲ್ಲಿ ಯಾರ್ಯಾರು ಟೀಮಲ್ಲಿ ಇರ್ತಾರೆ ಅವರು ಚೇಂಜ್ ಆಗೋ ಚಾನ್ಸಸ್ ಸಿಕ್ಕಾಬಟ್ಟೆ ಇದೆ. ಇಲ್ಲಿ ವಾಷಿಂಗ್ಟನ್ ಸುಂದರ್ನ ಹಾಕೋಬೋದು, ಇಲ್ಲ ಕುಲ್ದೀಪ್ ಯಾದವ್ನ ಹಾಕ್ಕೊಂಡು ಇಲ್ಲ ವಾಷಿಂಗ್ಟನ್ ಸುಂದರ್ನ ಹಾಕೋಬೋದು. ಇವ್ರು 3 ಜನರಲ್ಲಿ ಯಾರನ್ನಾರು ಹಾಕೋಬೋದು. ಅಕ್ಷಯ್ ಪಟೇಲ್ನ ಹಾಕೋಬೋದು, ಇಲ್ಲ ವಾಷಿಂಗ್ಟನ್ ಸುಂದರ್ನ ಹಾಕೋಬೋದು, ಇಲ್ಲ ಕುಲ್ದೀಪ್ ಯಾದವ್ನ ಹಾಕೋಬೋದು. ಇವ್ರು 3 ಜನದಲ್ಲಿ ಯಾರನ್ನಾರು ಹಾಕೋಬೋದು. ಒಟ್ಟಿನಲ್ಲಿ ವರುಣ್ ಚಕ್ರವರ್ತಿ ಎಂದು 100% ಇದ್ದೇ ಇರ್ತಾರೆ ಈ ಮ್ಯಾಚಲ್ಲಿ ಅಂತ ನನಗೇನು ಅನಿಸ್ತಿದೆ. ನ್ಯೂಸ್ ಸೌತ್ ಆಫ್ರಿಕಾ ವಿರುದ್ಧ ತುಂಬ ಚೆನ್ನಾಗಿ ರನ್ನ ಹೊಡೆಸ್ಕೊಂಡಿದ್ರು. ಈ ಮ್ಯಾಚಲ್ಲಿ ಹಾಕೋತಾರೆ ಅಂದರೆ 99% ಹಾಕೋತಾರೆ. ಯಾಕೆಂದರೆ ತುಂಬ ಚೆನ್ನಾಗಿ ವಿಕೆಟ್ಗಳನ್ನ ತಕ್ಕೊಟ್ಟಿದ್ದಾರೆ. 3 ಮ್ಯಾಚಲ್ಲೂ ತುಂಬ ಚೆನ್ನಾಗಿ ವಿಕೆಟ್ಗಳನ್ನ ತಕ್ಕೊಟ್ಟಾರೆ ಗುರು. ಅದರಿಂದ ಹಾಕೋತಾರೆ ಅಂತ ನನಗೇನು ಅನ್ನಿಸ್ತಿದೆ. ಒಟ್ಟಿನಲ್ಲಿ ಇವ್ರು 3 ಜನನ ಹಾಕ್ಕೊಂಡು ಒಟ್ಟಿನಲ್ಲಿ ಯಶವಂತ್ ಸಿಂಗ್ನ ಕುಣಿಸೋ ಚಾನ್ಸಸ್ ಸಿಕ್ಕಾಬಿಟ್ಟೆ ಡೌಟ್ ಅನ್ಬೋದು. ಒಟ್ಟಿನಲ್ಲಿ ಇವ್ರು 4 ಜನರಲ್ಲಿ ಬೌಲಿಂಗ್ ಚೇಂಜಸ್ ಅಂತೂ 100% ಇದ್ದೇ ಇರುತ್ತೆ ಅಂತ ನನಗೆ ಅನ್ನಿಸ್ತಿದೆ. ಒಟ್ಟಿನಲ್ಲಿ ಜಸ್ಪ್ರೀತ್ ಬುಮ್ರಾನ ಕುಣಿಸ್ತಾರೆ ಅಂದರೆ ನನ್ನ ಪ್ರಕಾರ 99% ಡೌಟ್. ಒಟ್ಟಿನಲ್ಲಿ ಜಸ್ಪ್ರೀತ್ ಬುಮ್ರಾನ ಆಡಿಸ್ತಾರೆ. ಒಟ್ಟಿನಲ್ಲಿ ಬೌಲಿಂಗ್ ವಿಚಾರದಲ್ಲಿ ಇಂಡಿಯಾ ಒಂಚೂರು ನಿಗಾ ವಹಿಸಿ ಬೌಲಿಂಗ್ನ ಚೇಂಜ್ ಮಾಡಿಸೋ ಚಾನ್ಸಸ್ ಸಿಕ್ಕಾಪಟ್ಟೆ ಇದೆ. ಒಟ್ಟಿನಲ್ಲಿ ಮಿನಿಮಮ್ 1 ಓವರ್ ಅಂತೂ ಹಾಕ್ಸ್ತಾರೆ. ಇಲ್ಲಿ ಅಭಿಷೇಕ್ ಶರ್ಮಾ ಆಗಲಿ, ತಿಲಕ್ ವರ್ಮಾ ಆಗಲಿ, ಇವರಿಬ್ಬರಲ್ಲಿ ಒಬ್ಬರನ್ನಂತೂ ಬೌಲಿಂಗ್ ಹಾಕಿಸ್ತಾರೆ ಅಂತ ಅನ್ನಿಸ್ತಿದೆ. ಒಟ್ಟಿನಲ್ಲಿ ಗೆಲ್ಲೋ ಮೂಮೆಂಟ್ ಇದ್ದರೆ ಇವರಿಬ್ಬರನ್ನ ಹಾಕ್ಸೋ ಚಾನ್ಸಸ್ ಸಿಕ್ಕಾಪಟ್ಟೆ ಇದೆ ಅಂತ ನನಗೇನು ಅನ್ನಿಸ್ತಿದೆ ಗುರು. ಒಟ್ಟಿನಲ್ಲಿ ಇಂಡಿಯಾ ಟೀಮಲ್ಲಿ ಟೋಟಲ್ 5 ಜನ ಇದ್ದೇ ಇರ್ತಾರೆ. ಒಟ್ಟಿನಲ್ಲಿ ಬೌಲಿಂಗ್ ವಿಚಾರದಲ್ಲಿ ಇಂಡಿಯಾ ಒಂಚೂರು ಟೀಮ್ ಚೇಂಜಸ್ ಆಗೋ ಚಾನ್ಸಸ್ ಸಿಕ್ಕಾಪಟ್ಟೆ ಇದೆ ಅಂತ ನನಗೇನು ಅನ್ನಿಸ್ತಿದೆ. ಹೆಡ್ ವಿಚಾರದಲ್ಲಿ ನೋಡೋದಾದ್ರೆ ಇಂಡಿಯಾ ವರ್ಸಸ್ ಸೌತ್ ಆಫ್ರಿಕಾ ಒಟ್ಟಿನಲ್ಲಿ 30 ಮ್ಯಾಚ್ನ ಆಡಿಸೋರೆ ಗುರು. 31 ಮ್ಯಾಚಲ್ಲಿ ಇಂಡಿಯಾ ಇಲ್ಲಿ 18 ಮ್ಯಾಚ್ನ ಗೆದ್ದಿದ್ರೆ ಸೌತ್ ಆಫ್ರಿಕಾದವರು 12 ಮ್ಯಾಚ್ನ ಸೋತವ್ರೆ. ಇಲ್ಲೇ ನಿಮಗೆ ಗೊತ್ತಾಗ್ತಿದೆ. ಒಟ್ಟಿನಲ್ಲಿ ಒಂದು ಟೈ ಮ್ಯಾಚ್ ಆಗಿದೆ ಗುರು. ಒಟ್ಟಿನಲ್ಲಿ ಸಿಕ್ಕಾಪಟ್ಟೆ ಅಡ್ವಾಂಟೇಜ್ ಅಂತೂ ಇಂಡಿಯಾಗೆ ಇದ್ದೇ ಇರುತ್ತೆ ಅಂತ ನನಗೇನು ಅನ್ನಿಸ್ತಿದೆ. ಒಟ್ಟಿನಲ್ಲಿ ಹೋಮ್ ಗ್ರೌಂಡ್ ಅಡ್ವಾಂಟೇಜ್ ಅಂತೂ ಇಂಡಿಯಾಗೆ ನೆಕ್ಸ್ಟ್ ಲೆವೆಲ್ ಇದ್ದೇ ಇರುತ್ತೆ. ಯಾಕೆಂದರೆ ಇದು ಗುಜರಾತ್ ಅಂದಾಗ ಒಂಚೂರು ನೆಕ್ಸ್ಟ್ ಲೆವೆಲ್ ಆಟ ಇದ್ದೇ ಇರುತ್ತೆ ಅಂತ. ನೆಕ್ಸ್ಟ್ ಲೆವೆಲ್ ಆಟ ಆಗಲಿ ಮಿನಿಮಮ್ ಇಂಡಿಯಾ 200 ಹೊಡಿಲೇಬೇಕು. ಒಂಚೂರು 200 ಒಳಗೆ ಹೊಡೆದ್ರು ಒಂಚೂರು ತಡೆದಾಡಿಸ್ತಾರೆ ಅಂತ ನನಗೇನು ಅನ್ನಿಸ್ತಿದೆ. ಒಟ್ಟಿನಲ್ಲಿ ಸೌತ್ ಆಫ್ರಿಕಾದವರು ಆಲ್ರೌಂಡರ್ ಸಿಕ್ಕಾಪಟ್ಟೆ ಇದೆ. ಬೌಲಿಂಗ್ ವಿಚಾರದಲ್ಲಿ ಒಂಚೂರು ಚೆನ್ನಾಗಿದೆ ಅಂತ ನನಗೇನು ಕಾಣಿಸ್ತಿದೆ. ಬ್ಯಾಟಿಂಗ್ ವಿಚಾರದಲ್ಲಿ ಒಂಚೂರು ಡಲ್ ಕಾಣ್ತಿದ್ದಾರೆ ಸೌತ್ ಆಫ್ರಿಕಾದವರು. ಇಂಡಿಯಾ ಬ್ಯಾಟಿಂಗ್ ವಿಚಾರದಲ್ಲಿ ಒಂಚೂರು ಅಭಿಷೇಕ್ ಶರ್ಮಾ ಇಲ್ಲ ಇಶಾನ್ ಕಿಶನ್ ಇವರಿಬ್ಬರು ಔಟ್ ಆದರೆ ಒಂಚೂರು ಡಲ್ ಕಾಣ್ತಿದೆ ಅಂತ ನನಗೇನು ಅನ್ನಿಸ್ತಿದೆ. ಆದರೆ ಸೂರ್ಯಕುಮಾರ್ ಯಾದವ್ ರನ್ ಬರೋ ಚಾನ್ಸಸ್ ಸಿಕ್ಕಾಪಟ್ಟೆ ಇದೆ. ಆದರೆ ಕ್ಯಾಪ್ಟನ್ಸಿ ವಿಚಾರದಲ್ಲಿ ಸೂರ್ಯಕುಮಾರ್ ಎದ್ದು ಕಾಣ್ತಿದೆ. ಒಂಚೂರು ಕಡಿಮೆ ಸ್ಕೋರ್ ಆದರೂ ಇಂಡಿಯಾ ಡಿಫೆಂಡ್ ಮಾಡ್ಕೋತಾರೆ ಅಂದರೆ ಅವರು ಡಿಫೆಂಡ್ ಮಾಡ್ಕೋತಾರೆ. ಒಂಚೂರು ಜಾಸ್ತಿ ಸ್ಕೋರ್ ಇದೆ ಇಂಡಿಯಾಗೆ ಈಸಿಯಾಗಿ ಗೆಲ್ಲೋ ಚಾನ್ಸಸ್ ಸಿಕ್ಕಾಪಟ್ಟೆ ಈ ಇಂಟೆನ್ಷನ್ ಮ್ಯಾಚ್ ಇದ್ದೇ ಇರುತ್ತೆ ಅಂತ ನನಗೇನೋ ಕಾಣಿಸ್ತಿದೆ ಗುರು. ಒಳ್ಳೆ ಇಂಡಿಯಾ ವರ್ಸಸ್ ಸೌತ್ ಆಫ್ರಿಕಾದಲ್ಲಿ ಇಂಡಿಯಾದವರು ಕೊನೆಯವರೆಗೂ ಬಿಡಲ್ಲ. ಸೌತ್ ಆಫ್ರಿಕಾದವರು ಒಟ್ಟಿನಲ್ಲಿ ಲಾಸ್ಟ್ವರೆಗೂ ತೊಗೊಂಡು ಹೋಗೋ ಚಾನ್ಸಸ್ ಸಿಕ್ಕಾಪಟ್ಟಿದೆ. ಲಾಸ್ಟ್ವರೆಗೂ ಟಕ್ಕರ್ ಕೊಡ್ತಾರೆ ಅಂತ ಅನ್ನಿಸ್ತಿದೆ. ಒಟ್ಟಿನಲ್ಲಿ ಹೈ ಇಂಟೆನ್ಷನ್ ಮ್ಯಾಚ್ ಆಗೋದು ತುಂಬ ಚೆನ್ನಾಗಿರುತ್ತೆ. ಒನ್ ಸೈಡ್ ಮ್ಯಾಚ್ ಆದರೆ ನೋಡೋಕ್ಕಾಗಲ್ಲ ಗುರು. ಒಟ್ಟಿನಲ್ಲಿ ಇಂಡಿಯಾ ಗೆಲ್ತಾರೆ ಗುರು. ಒಟ್ಟಿನಲ್ಲಿ ಸೂಪರ್ 8 ಕ್ವಾಲಿಫೈ ಆಗ್ತಾರೆ ಅಂತ ನನಗೇನು ಅನ್ನಿಸ್ತಿದೆ ಗುರು. ಇಂಡಿಯಾ ವರ್ಸಸ್ ನೆದರ್ಲ್ಯಾಂಡು ಈ ಎರಡು ರಿವ್ಯೂ ಮತ್ತು ಪ್ರಿವ್ಯೂ ಇಷ್ಟ ಆಗಿರೋ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಟ್ಟಿನಲ್ಲಿ ಇಂಡಿಯಾ ವರ್ಸಸ್ ಸೌತ್ ಆಫ್ರಿಕಾದಲ್ಲಿ ಇಂಡಿಯಾದವರು ಗೆಲ್ತಾರೆ. ನೆದರ್ಲ್ಯಾಂಡ್ ವರ್ಸಸ್ ಇಂಡಿಯಾ ವರ್ಸಸ್ ನೆದರ್ಲ್ಯಾಂಡ್ ರಿವ್ಯೂ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ರಿವ್ಯೂ ಪ್ರಿವ್ಯೂ ಎರಡೂ ಮಾಡಿದ್ದೀನಿ. ಒಟ್ಟಿನಲ್ಲಿ ಕರೆಕ್ಟಾಗಿ ನೋಡಿ ಗುರು. ಒಟ್ಟಿನಲ್ಲಿ ನೋಡೋದಿಲ್ಲ, ನೋಡ್ತಾ ಇದ್ರೆ ನೋಡ್ತಾನೆ ಇರ್ತೀರಾ. ನಾನು ನೋಡೋದಿಲ್ಲ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ನ ಆನ್ ಮಾಡಿ ಇಟ್ಕೊಳ್ಳಿ. ಫಸ್ಟ್ ವೀಡಿಯೋ ಬಂದರೆ ನಿಮಗೆ ಫಸ್ಟ್ ಬರುತ್ತೆ. ಒಟ್ಟಿನಲ್ಲಿ ಕಮೆಂಟ್ ಮಾಡಿ. ಒಟ್ಟಿನಲ್ಲಿ ನಾನು ಇಂಪ್ರೂವ್ ಮಾಡ್ಕೊಂಡು ವೀಡಿಯೋ ಮಾಡ್ತಿದ್ದೀನಿ. ಒಟ್ಟಿನಲ್ಲಿ ಇಂಡಿಯಾ ಈ ವರ್ಲ್ಡ್ ಕಪ್ ಮುಗಿಯೋಷ್ಟರಲ್ಲಿ 1000 ಸಬ್ಸ್ಕ್ರೈಬ್ ಬೇಗ ಕಂಪ್ಲೀಟ್ ಮಾಡಿ. ಸಿಗುವ ಮುಂದಿನ ವೀಡಿಯೋದಲ್ಲಿ. ಇಂಡಿಯಾ ಗೆಲ್ತಾರೆ ಈ ಮ್ಯಾಚ್ನಂತೂ ಬಿಟ್ಕೊಡೋದಿಲ್ಲ ಗುರು.